ಹಾಯ್ ಫ್ರೆಂಡ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ರಮ್ಯಾ. ವೆಲ್ಕಮ್ ಟು ಮೈ ಚಾನಲ್. ಇವತ್ ನಿಮ್ಗೆ ದೇವರಗುಡ್ಡ, ರಾಣೇಬೆನ್ನೂರು ತಾಲೂಕ್ ಹತ್ರ ಇರೋ ಆನ್ವೇರಿ ಹತ್ರ ಇರೋ ದೇವರಗುಡ್ಡ ಅಂದ್ರೆ ನಮ್ಮನೆ ದೇವ್ರು. ತುಂಬಾನೇ ಪ್ರಸಿದ್ಧವಾದ ಸ್ಥಳ. ತುಂಬಾ ರಾಜ್ಯಗಳಿಂದ ಎಲ್ಲ ಅಲ್ಲಿ ಭಕ್ತರು ಬರ್ತಾರೆ. ಇವತ್ತು ಅಲ್ಲಿ ಕರ್ಕೊಂಡು ಹೋಗ್ತಿದೀನಿ. ದೇವ್ರ ದರ್ಶನ ಮಾಡೋಣ, ನಿಮ್ಗೆಲ್ರಿಗೂ ಅಲ್ಲಿ ದರ್ಶನ ಮಾಡಿಸ್ತೀನಿ. ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂದ್ರೆ ತುಂಬಾನೇ ಪ್ರಸಿದ್ಧವಾದ ದೇವ್ರು. ಮೈಲಾರಲಿಂಗೇಶ್ವರನ ಅಂತಾರೆ, 7 ಕೋಟಿನೂ ಅಂತಾರೆ. ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಬನ್ನಿ ನನ್ನ ಜೊತೆನೇ ಇರಿ. ಓಕೆ. ತುಂಬಾ ಬಿಸಿಲಿದೆ, ಅದಕ್ಕೋಸ್ಕರ ಸೇಫ್ಟಿಗೋಸ್ಕರ ಸ್ಕಿನ್ ಸೇಫ್ಟಿಗೋಸ್ಕರ ಕಡ್ಗಂತ ಇದ್ದೀನಿ. ಯಾಕಂದ್ರೆ ನಮ್ಮೂರ ಹತ್ರ ತುಂಬಾ ಬಿಸಿಲು, ಚಳಿಗಾಲ ಇದ್ರೂ ಕೂಡ ಬಿಸಿಲು ತುಂಬಾ ಇದೆ. ಹಲೋ ಫ್ರೆಂಡ್ಸ್, ಸೊ ನಾವೀಗ ದೇವ್ರಗುಡ್ಡದಲ್ಲೇ ಇದ್ದೀನಿ. ಈಗ ಅಲ್ಲಿ ನಮ್ಮೂರಿಂದ ಇಲ್ಲಿ ಬರಕ್ಕೆ ಒಂದು 15-20 ಮಿನಿಟ್ ಆಗುತ್ತಷ್ಟೇ. ಇದೆ ನೋಡಿ ಸಂಗೊಳ್ಳ ವೃತ್ತ. ಇದ್ರ ಎದುರುಗಡೆ ಇರೋದೇ ದೇವ್ರಗುಡ್ಡ. ಬನ್ನಿ ಹೋಗೋಣ, ದೇವ್ರ ದರ್ಶನ ಮಾಡೋಣ ಎಲ್ರು. ಬನ್ನಿ.
ಇವ್ರೆ ಸ್ವಲ್ಪ ಚೆನ್ನಾಗಿರೋ ಹಾಕ್ರಿ, ಬಲ್ತಿರೋ. ಇದು ಯೂಟ್ಯೂಬ್ ಚಾನಲ್. ಹಾ, ಗಂಗಮಾಳಮ್ಮಗೊಂದು ಗುಡ್ದಾಯಿಗೊಂದು ಹಾ ಕೊಡ್ರಿ. ಫ್ರೆಂಡ್ಸ್, ನಾವ್ ಇವಾಗ ಗುಡ್ದಯ್ಯನ ದೇವಸ್ಥಾನದಲ್ಲಿ ಇದ್ದೀನಿ. ಅವ್ರ ಅರ್ಚಕರ ಜೊತೆ ಮಾತಾಡೋಣ. ಗುಡ್ದಯ್ಯ ಎಷ್ಟು ವರ್ಷದ ಇತಿಹಾಸ ಇದೆ, ಹೆಂಗಾಯ್ತು, ಏನ್ ಕತೆ, ಸ್ವಲ್ಪ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಬನ್ನಿ. ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ನಾಗರಾಜ್. ಹೌದ್ರಿ. ಗುಡ್ದಯ್ಯಗೆ ಎಷ್ಟು ವರ್ಷದ ಇತಿಹಾಸ ಇದೆ? ಇದು ಪುರಾತನ ಕಾಲದ್ದು ಮೇಲ, ಈಗ ಇವಾಗಿಂದಲ್ಲ, ಹಿಂದೆ ಪುರಾತನ ಕಾಲದ್ದು. ಇಲ್ಲಿ ಋಷಿಮುನಿಗಳು ತಪಸ್ ಮಾಡ್ತಾ ಇದ್ದ ಜಾಗ ಇದು. ಈ ಜಾಗದಲ್ಲಿ ತಪಸ್ ಮಾಡ್ತಾ ಇರ್ಬೇಕಾದ್ರೆ ರಾಕ್ಷಸರು, ಮಣಕಾಸುರ ಮಲ್ಲಾಸುರ ಇಬ್ಬರು ರಾಕ್ಷಸರು ಇದ್ರು. ಆ ರಾಕ್ಷಸರನ್ನ ಸಂಹಾರ ಮಾಡೋಕೋಸ್ಕರ ಸ್ವಾಮಿ ಇಲ್ಲಿ ನಿಲ್ಸಿದ್ದು. ಅಂದ್ರ ಇಲ್ಲಿ ಈ ಸ್ವಾಮಿ ನಿಲ್ಸ್ಬೇಕಾದ್ರೆ ಇವು ಕೂಗ್ತಾ ಇತ್ತು. ಹಾಗೆ ಬಂದು ಸ್ವಾಮಿಗಳು ಪ್ರಾರ್ಥನಾ ಮಾಡ್ತಿದ್ರು. ಇಲ್ಲಿ ಯಜ್ಞ ಹೋಮಗಳು ನಡೀತಾ ಇದ್ರು. ಆ ಯಜ್ಞ ಹೋಮಗಳನ್ನ ಆ ಮಣಕಾಸುರ ಮಲ್ಲಾಸುರು ಧ್ವಂಸ ಮಾಡ್ತಾ ಇದ್ರು, ಅದನ್ನ ನಾಶ ಮಾಡ್ತಾ ಇದ್ರು. ಹಂಗಾಗಿ ಅದರಲ್ಲಿ ಗೋವುಗಳು ಹಾಕೋದು, ನೀರ್ ಹಾಕೋದು, ಇದು ನಂತರ ಇದನ್ ಮಾಡ್ತಾ ಇದ್ರು. ಆ ಋಷಿಮುನಿಗಳು ಶಿವನಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡ್ರು, ನಮಗೆ ಹಿಂಸೆ ಮಾಡ್ತಾ ಇದ್ದಾರೆ ರಾಕ್ಷಸರು, ಅವ್ರನ್ನ ಏನಾದ್ರು ಮಾಡಿ ಸಂಹಾರ ಮಾಡಪ್ಪ ಅಂತ. ಅವ್ರು ಏನಂತ ಬೇಡ್ಕೊಡಿದ್ರು ಅಂದ್ರೆ, ಒಂದ್ ಹನಿ ರಕ್ತ ನೆಲಕ್ಕೆ ಬಿದ್ರ 7 ಕೋಟಿ ರಾಕ್ಷಸರು ಹುಡ್ತಾ ಇದ್ರು. ಹಾಗಾಗಿ ಈ ಸ್ವಾಮಿ ಯುದ್ಧ ಮಾಡಿ ಸುಸ್ತಾದಾಗ ಋತುಮಾರಿ ಅಂತ ಇದೆ ರಣದಮ್ಮ ದೇವಿ, ಇಲ್ಲೇನ ತುಪ್ಪದ ಮಳಮ್ಮ ಅಂತಿದಲ್ಲ, ಆ ತುಪ್ಪದ ಮಳಮ್ಮ ಈ ಭೂಮಿ ಮೇಲೆಲ್ಲ ಋತುಮಾರಿ ಅಂತೇಳಿ ಶಿವ ಬೇಡ್ಕೊಂಡ, ಪರಮಾತ್ಮ ಬೇಡ್ಕೊಂಡು ಋತುಮಾರಿ ಅಂತೇಳಿ ಬೇಡ್ಕೊಂಡಾಗ ಏನಾಯ್ತಂದ್ರೆ, ಈ ಭೂಮಿ ತುಂಬೆಲ್ಲ ನಾಲ್ಗಿ ಚಾಚಿದ್ದು. ಆ ನಾಲ್ಗಿ ಚಾಚಿದ ಮೇಲೆ ಅದ್ರ ಮೇಲೆ ಬಿದ್ದಾಯ್ತು. ಆ ಬಂದಂತ ರಕ್ತ ನೆಲಕ್ಕೆ ಬೀಳದಾಗ ಆಕೆ ತಹ ನುಂಗ್ಬಿಟ್ಲು. ಆ ನುಂಗಿದಾಗ ಆಕೆಗೆ ಋತುಮಾರಿ ಶಿವನನ್ನೇ ನುಂಗಕ್ ಹೋಗ್ತಿರ್ತಾಳ. ಹಾಗಾಗಿ ಆಕೆಗೆ ಶಾಂತಲಾಗ್ಲಿ ಅಂತಂದೇಳಿ ತುಪ್ಪದ ಮಾಳಮ್ಮ ಇದ್ದಾಳಲ್ಲ, ತುಪ್ಪದ ಮಾಳಮ್ಮಗೆ ಅಲ್ಲಿ ತುಪ್ಪದಿಂದನೇ ಅಭಿಷೇಕ, ನೀರಿನಿಂದ ಅಭಿಷೇಕ, ತುಪ್ಪದಿಂದನೇ ಅಭಿಷೇಕ ಮಾಡ್ತಾರೆ. ಹಾಗಾಗಿ ಆಮೇಲೆ ಇಲ್ಲಿ ಮಣಕಾಸುರ ಸಂಹಾರ ಮಾಡೋದು, ಅಲ್ಲಿ ಮಲ್ಲಾಸುರ ಸಂಹಾರ ಮಾಡೋದ, ಮೈಲಾರ ಅಂತ ಇದೆಯಲ್ಲ, ಮೈಲಾರ ಅಂತ ಇದೆಯಲ್ಲ, ಅಲ್ಲಿ ಮಲ್ಲಾಸುರ ಸಂಹಾರ ಮಾಡೋದು. ಹಾಗಾಗಿ ಅಲ್ಲಿ ಬೇರೆ ರೂಪ ತಾಳ್ಬೇಕಾಯ್ತು. ಅಲ್ಲಿ ಮೈಲಾರಲಿಂಗೇಶ್ವರ ರೂಪ ತಾಳ್ದ, ಇಲ್ಲಿ ಗುಡ್ದಯ್ಯ ಅನ್ನೋದು ಸ್ವಾಮಿ ರೂಪ ತಾಳ್ದ. ಹೌದು. ಆಮೇಲೆ ಜಾಸ್ತಿ ರಶ್ ಯಾವಾಗ ಇರುತ್ತೆ ಗುಡಿ? ಇಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆ ಪ್ರತಿ ತಿಂಗಳು ಅಂದ್ರೆ ಹುಣ್ಣಿಮೆ ಪೌರ್ಣಿಮೆ ಏನಿರ್ತಲ್ಲ, ಪ್ರತಿ ತಿಂಗಳು ಹುಣ್ಣಿಮೆ ಇರುತ್ತೆ. ಹಾಗಾಗಿ ಬಂದಂತ ಭಕ್ತಾದಿಗಳು ಬರ್ತಾರೆ.
ಹಣ್ಣಕಾಯಿ ಮಾಡಿಸ್ತಾರೆ, ಸೇವೆ ಮಾಡಿಸ್ಕೊಳೋದಿನ ಅಭಿಷೇಕ ಮಾಡಿಸ್ತಾರೆ. ಗೊರವೈರವ್ರಲ್ಲ ಅವರು ದೋಣಿ ತುಂಬಿಸ್ತಾರೆ, ಗೊರವೈರು ಕಾಣಿಕ ಹೇಳ್ತಾರೆ. ಮುಂದ ಎಲ್ಲಾ ಪೂಜೆ ಪುನಸ್ಕಾರ ಇಲ್ಲಿ ಒಬ್ಬರೇ ಅಂತಂದಲ್ಲ, ಎಲ್ಲಾ ವರ್ಗದವರು ಕೆಲಸ ಮಾಡ್ತಾರ. ಒಮ್ಮೆಲೆ ಪಾದರಾಕ್ಷಿ ಇದೆ, ಹಿಂಗ್ ಗೊರವೈಗಳು ಪವಾಡ ಮಾಡ್ತಾರೆ. ಪಂಚವೀರ ಅಂತ ಅದಾರ, ಅವ್ರು ಪವಾಡ ಮಾಡ್ತಾರೆ. ಇಲ್ಲಿ ಕುರುಬರಾಜರು ಅವರು ಇವ್ರಲ್ಲ ಕಾಣಿಕದವ್ರು, ಅವ್ರು ಕಾಣಿಕ ನೋಡ್ತಾರೆ. ಈ ಸಲ ಕಾಣಿಕ ಆಗಿದ್ದೇವೆ. ಈ ವರ್ಷ ಆಗಿದ್ದು ಎಲ್ಲ ವರ್ಷ ಯಾವಾಗ ನೋಡಿದ್ದು ಕಾರಣಿಕ? ದಸರಾದಲ್ಲಿ ಆಗತ್ತಮ್ಮ. ಇಲ್ಲಿ ಮೈಲಾರದಲ್ಲಿ ಬಾರ ತುಣ್ಮೆ ಗೊತ್ತಲ್ಲ, ನೆಕ್ಸ್ಟ್ 2 ತಿಂಗಳ ಬಾರ ತುಣ್ಮೆಯಲ್ಲಿ ಮೈಲಾರದಲ್ಲಿ ಆಗುತ್ತೆ. ಹಾಗಾಗಿ ಅಲ್ಲಿದು ಒಂದ್ ರೈತರ ಬಗ್ಗೆ ಇಲ್ಲಿದೆಲ್ಲ ಇದು ಅಂತಾರೆ. ಅಲ್ಲಿದು ರಾಜಕೀಯ ಮೇಲೆ ಅವಲಂಬನೆ ಆಗಿರ್ತದೆ. ಶಿವನ್ ರೂಪನೇ. ಹೌದೌದು, ಇವು ಶಿವನ್ ರೂಪನೇ. ಅಂದ್ರೆ ಇಲ್ಲಿ ಅವರು ರಾಕ್ಷಸರು ಹೊರ ಪಡೆದಿರ್ತಾರಲ್ಲ, ಹಾಗಾಗಿ ಏನಾಗಿರ್ತಂದ್ರ ಅವರು ನರಮನುಷ್ಯಗಳಿಂದ ಯಾರಿಂದನ ಮರಣ ಬಾರದು ಅಂತ ಹೇಳಿ ಹೊರ ಪಡೆದಿರ್ತಾರೆ. ಹಾಗಾಗಿ ಇಲ್ಲಿ ಜಾಂಬವಂತನ ರೂಪ ತಾಳ್ಬೇಕಾಯ್ತು ಸ್ವಾಮಿ. ಅಂದ್ರೆ ಗೌರವ ಏನ್ ನೋಡಿದಾರಲ್ಲ, ಅವ್ರ ರೂಪದಲ್ಲಿ ರೂಪ ತಾಳಿ ಸಂಹಾರ ಮಾಡ್ಬೇಕಾಯ್ತು. ಹಾಗೆ ಆಮೇಲೆ ಈ ಭಕ್ತಾದಿಗಳು ಯಾವ್ಯಾವ ರಾಜ್ಯದಿಂದ ಬರ್ತಾರೆ? ಇಲ್ಲಿ ಎಲ್ಲಾ ರಾಜ್ಯದಿಂದ ಬರ್ತಾವಮ್ಮ. ಅಂದ್ರೆ ಇಲ್ಲಿ ಮೂಲತಃ ಕರ್ನಾಟಕ ಜನ ರೂಪಾಯಿದಲ್ಲಿ 70-80% ಕರ್ನಾಟಕ ಜನ ಬರುತ್ತೆ. ಒಂದ್ 20% ಜನ ಹೊರ ರಾಜ್ಯದಿಂದ ಬರ್ತಾರೆ. ಮಹಾರಾಷ್ಟ್ರದ ಬರ್ತಾರೆ, ತಮಿಳುನಾಡದ ಬರ್ತಾರೆ, ಆಂಧ್ರದ ಬರ್ತಾರೆ. ಇದು ಒಂದೇ ಊರಲ್ಲಿ ಇಲ್ಲ ಮಗ, ಇದು 71 ಗಿರಿ ಒಳಗಿದೆ. ಇದು ಏನು ಸ್ವಾಮಿ ಅವಲ್ಲ, ಮೂಲತಃ ಇವೆರಡು ದೇವರು, ಮೈಲಾರಲಿಂಗಪ್ಪ ಮತ್ತು ಗುಡದಯ್ಯ. ಆ ನಂತರ ಮತ್ತು ಜಜ್ಜೂರಲ್ಲಿ ಇದೆ ಖಂಡೋಬಾ. ಹೌದು, ಅಲ್ಲಿದೆ. ಆಮೇಲೆ ಹೌದೌದು, ಸೇಮ್ ಎರಡೂ ಒಂದೇ ಅಮ್ಮ. ಏನದಲ್ಲ ಇಲ್ಲಿ ಕಾರ್ಯಕ್ರಮ ಏನ್ ನಡೀತದಲ್ಲ, ಹಾಗಾಗಿ ಮೈಲಾರದಲ್ಲಿ ಹಾಗೆ ನಡೀತದೆ. ಇಲ್ಲಿ ಎಲ್ಲಾ ಆಮೇಲೆ ಇಕ್ಕರಿಗೆ, ಸೂಜಗಿರಿ, ಯಾದಗಿರಿ, ಹಿಂಗೆಲ್ಲ ಮೈಲಾರ ಇವೆಲ್ಲ ಏನಿದಾವಲ್ಲಮ್ಮ, ಇವೆಲ್ಲ ಈ ಸಂಬಂಧಪಟ್ಟಂತ ದೇವ್ರೆ. ಹೌದೌದು. ತುಂಬಾ ಧನ್ಯವಾದ ನಮ್ಮ ಜೊತೆ ಮಾತಾಡಿ. ಆಯ್ತಮ್ಮ, ಒಳ್ಳೆದಾಯ್ತು. ನಮಸ್ತೆ ಫ್ರೆಂಡ್ಸ್, ನಾನು ಇವಾಗ ದೇವ್ರ ಸನ್ನಿಧಿಲೇ ಕುಂದಿದ್ದೀನಿ. ಅಮ್ಮ ಬಂದಿದ್ದಾರೆ, ಅವರು ಭಕ್ತರಂತೆ. ಕೇಳೋಣ ಅವ್ರು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಿದ್ದಾರೆ, ನನ್ನ ತಂದೆ ಎಷ್ಟು ಒಳ್ಳೇದ್ ಮಾಡಿದ್ದಾರೆ ಅವರಿಗೆ, ಎಷ್ಟು ವರ್ಷದಿಂದ ನಡ್ಕೊಂತಿದ್ದಾರೆ ಅಂತ ಕೇಳೋಣ ಬನ್ನಿ. ನಮಸ್ತೆ ಅಮ್ಮ. ನಿಮ್ ಹೆಸರಮ್ಮ? ನಮ್ಮ ಹೆಸರು ಗಂಗಮ್ಮ ಅಂತ. ಹೌದಮ್ಮ, ಯಾವ ಊರಮ್ಮ? ದಾವಣಗೆರೆ. ಹೌದಾ, ವರ್ಷ ಬರ್ತೀರಾ ಇಲ್ಲಿಗೆ? ವರ್ಷನೂ ಬರ್ತೇವ್ರಿ. ನಾವ್ ಬರೋದಲ್ಲ, ಇಲ್ಲಿಂದನೇ ಬರೋದ್ ಜಾಸ್ತಿ ನಾವು. ಕುಟುಂಬ ಸಮೇತ ಬರ್ತೇವೆ. ಹೌದಾ, ಈಗ ಕುಟುಂಬ ಸಮೇತನೇ ಬಂದೆ ನಾವು. ಹೌದಾ, ಸೊಸೆ, ಅವ್ರ ನಮ್ಮ ಅಣ್ಣರು, ಅವ್ರ ಮಕ್ಕಳು, ಅಕ್ಕ ಸೊಸೆ, ದೊಡ್ಡ ಸೊಸೆ ಆಕಿ. ಹೌದಾ, ಎಲ್ಲ ಫ್ಯಾಮಿಲಿ ಬಂದೆ. ಮನೆ ದೇವ್ರಮ್ಮ ಗುಡ್ದಯ್ಯ? ಮನೆ ದೇವ್ರ ಗುಡ್ದಯ್ಯ. ಅಂದ್ರೆ ಏನಾದ್ರು ಅರ್ಕೆ ಇತ್ತ ಅಮ್ಮ? ತಿಳ್ಸೋದೇನ? ಹಂಗೆ ಅರ್ಕೇನಿಲ್ಲ, ಅವಾಗ ದರ್ಶನಕ್ಕೆ ಬರ್ತೇವಿ, ಜವಳಕ್ಕೂ ಬರ್ತೇವಿ. ಆಮೇಲೆ ನಾವ್ ಇಲ್ಲಿ ಬಂದ್ರುನು, ಅವ್ರ ಗೌರಪ್ಪಗಳು ನಮ್ಮ ಮನೆ ಬಂದ್ರುನು ನಾವು ದುಡ್ಡು ಕೊಟ್ಟು ಅವ್ರ ಇದನ್ ಮಾಡ್ತೇವೆ. ಅಂದ್ರೆ ವರ್ಷ ತಪ್ಪದೆ ಬರ್ತೀರಾ? ಬರ್ತೇವೆ. ದೇವರಿಂದ ಒಳ್ಳೇದು ಏನು ನಿಮ್ಮ ಅನ್ಕೊಂಡಿದ್ದ ಆಗಿದೆ? ಹೌದಾ. ಆಮೇಲೆ ಅಂದ್ರೆ ಈಗ ಹುಣ್ಣಿಮೆಗೆ ಎಲ್ಲ ಬಂದಾಗ ಪಡ್ಲಿಕ್ಕೆ ಎಲ್ಲ ದೋಣಿ ಎಲ್ಲ ತುಂಬಿಸ್ತಾರೆ ಇಲ್ಲಿ, ಆತರ ಎಲ್ಲ ಮಾಡ್ತೀರಮ್ಮ ಬಂದಾಗ? ಇದೆ ಅಲ್ಲೇ ವರ್ಷಕ್ಕೊಂದ್ಸಲ ಮಾಡ್ತೇವೆ, ಮನೆಗ ಮಾಡ್ತೇವೆ, ಮನೆಯಲ್ಲೇ ಮಾಡ್ತೇವೆ. ವರ್ಷಕ್ಕೊಂದ್ಸಲ ಬಂದು ದರ್ಶನ ಮಾಡ್ಕೊಂಡು ಈಗ ಅಭಿಷೇಕ ಮಾಡ್ಕೊಂಡು ಹೋಗ್ತೇವೆ. ಮಕ್ಳ ಜವಳ ಎಲ್ಲ ಇಲ್ಲೇ ತೆಗಿಸ್ತೇವೆ. ಎಲ್ಲಾರ್ದು ಒಂದ್ ಮದುವೆ ಆದ್ರೆ ಇಲ್ಲೇ ಕಳ್ಸೋದ್ ನಾವು. ನೋಡ್ರಿ ಎಲ್ಲ ಇಲ್ಲೇ ಮಾಡೋದು. ಅಂದ್ರೆ ಗುಡ್ದೈನ ಮೇಲೆ ತುಂಬಾ ನಂಬಿಕೆ ಇದೆ. ಮನೆ ದೇವ್ರಲ್ಲ, ಮನೆ ದೇವ್ರು. ಆಮೇಲೆ ಮೈಲಾರಕ್ಕೆ ಹೋಗ್ತೀರಮ್ಮ? ಇಲ್ಲ ಅಷ್ಟೇ, ಮೈಲಾರಕ್ಕೂ ಹೋಗ್ತೇವೆ, ಇಲ್ಲಿ ಬರ್ತೇವೆ. ಹೌದಾ, ಥ್ಯಾಂಕ್ ಯು.
ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ಭಕ್ತರಿಗೆ ನರಕ ಇಲ್ಲ, ಶಿವ ಭಕ್ತರಿಗೆ ನರಕ ಇಲ್ಲ, ಜನ್ಮ ಜನ್ಮಗಳ ಕಾಟವೂ ಇಲ್ಲ. ಸೊ ಈ ಹಾಡು ಏನಕ್ಕೆ ಹೇಳಿದೆ ಅಂದ್ರೆ ಭಕ್ತರೆ, ಯಾಕಂದ್ರೆ ಗುರುರಾಯ ಬೇರೆಲ್ಲ ಶಿವ ಬೇರೆಲ್ಲ ಎರಡು ಒಂದೇ ರೂಪ. ಶಿವನ್ ಭಕ್ತರಿಗೆ ಯಾವತ್ತು ನರಕ ಇಲ್ಲ. ಸೊ ಸಕಲಂ ಶಿವಮಯಂ ಅನ್ನೋ ತರ ಈ ಜಗದಲ್ಲಿ ನಿನ್ ಕ್ಷಣ ನನಗೆ ಅದ್ ಭಾವನೆ ಬರ್ತಿದೆ. ಒಂದ್ಸಲಿ ಈ ಸಾಂಗ್ ಹೇಳ್ಬೇಕು ಅಂತ ಮನ್ಸಲ್ಲಿ ಅನಿಸ್ತು, ಅದಕ್ಕೆ ಹೇಳ್ದೆ. ಶಿವನ್ ಭಕ್ತರಿಗೆ ಯಾವತ್ತೂ ಭವಬಂಧನಗಳ ಭಯ ಇರೋದಿಲ್ಲ, ಮುಂದಿನ ಜನ್ಮದ ಬಗ್ಗೆ ಚಿಂತೆ ಇರೋದಿಲ್ಲ, ಶಿವನಲ್ಲಿ ಲೀನವಾಗ್ಬೇಕು ಅನ್ಸುತ್ತೆ. ಅಷ್ಟು ಪುಣ್ಯ ಕ್ಷೇತ್ರ ಇದು, ಅಷ್ಟು ಶಾಂತವಾಗಿದೆ ಈ ಜಾಗ. ಇಲ್ಲಿ ಬಂದ್ರೆ ಪ್ರತಿಯೊಬ್ಬರಿಗೂ ಮನ್ಸಲ್ಲಿರೋ ನೋವನ್ನ ದೇವ್ರ ಮುಂದೆ ಹೇಳ್ಕೊಂಡು, ಎಷ್ಟೋ ಜನ ಭಕ್ತರು ಇಲ್ಲಿ ಬಂದು ಹರಕೆಗಳನ್ನ ತೀರಿಸ್ತಾರೆ, ತಮ್ಮ ನೋವುಗಳನ್ನ ಆ ಶಿವನ್ ಮುಂದೆ ಹೇಳ್ಕೊಂತಾರೆ. ನೀವು ಸಹ ನಿಮ್ ಫ್ಯಾಮಿಲಿ ಸಮೇತ ಯಾವಾಗ್ಲಾದ್ರೂ ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕಂದ್ರೆ ಖಂಡಿತ ದೇವರ ಗುಡ್ಡಕ್ಕೆ ಭೇಟಿಯಾಗಿ. ಇಲ್ಲಿ ನಮ್ಮ ರಾಣೇಬೆನ್ನೂರು ತಾಲೂಕ್ ಹತ್ರನೇ ಇರೋದು. ತುಂಬಾನೇ ಶಾಂತವಾಗಿರೋ ಸ್ಥಳ. ಭಗವಂತನ ಅವನ್ ಮೂರ್ತಿ ನೋಡ್ತಿದ್ರೆ ಮನಸ್ಸಿಗೆ ಎಷ್ಟು ಹಿತ ಅನ್ಸುತ್ತೆ. ಪ್ರತಿ ನೋವುಗಳನ್ನು ಮರೆತು ಅವನನ್ನೇ ನೋಡ್ತಿರ್ಬೇಕಂತ ಅನ್ಸುತ್ತೆ. ನಾನು ನಿಮ್ಮ ರಮ್ಯ ಯಾವತ್ತು ನಿಮ್ ಜೊತೆ ಇರ್ತೀನಿ, ಹೇಗೆ ರಂಜಿಸ್ತಾ ಇರ್ತೀನಿ, ನಿಮಗೆ ಒಳ್ಳೆ ಒಳ್ಳೆ ಕ್ಷೇತ್ರಗಳ ಸ್ಥಳಗಳ ದರ್ಶನ ಮಾಡಿಸ್ತಾ ಇರ್ತೀನಿ. ನನ್ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಈ ಪುಣ್ಯಕ್ಷೇತ್ರ ನಿಮ್ಗೆ ಇಷ್ಟ ಆಗಿದ್ರೆ, ಸ್ವಲ್ಪ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ನಲ್ಲಿ ತಿಳಿಸಿ ನಿಮಗೆ ಹೇಗೆ ಅನಿಸ್ತು ಅಂತ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಸೊ ಮನೆಗೆ ಹೋಗೋಣ, ಬಾಯ್.